ಆತ್ಮೀಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಹಾಗೆ ಬೆಳಗಿನ ಶುಭೋದಯ. ಆಲ್ರೆಡಿ ಟೈಮು 8 ಗಂಟೆ ಆಗಿದೆ. ನಾನು ಪಾರ್ಟ್ 1 ಬೆಳಗಿನ ಜಾವ 5 ಗಂಟೆಗೆ ಎದ್ದು ವಿಡಿಯೋ ಮಾಡಿದ್ದನ್ನು ನಾನು ಆಲ್ರೆಡಿ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ. ಯಾರ್ಯಾರೆಲ್ಲ ನೋಡಿಲ್ಲ, ಪಾರ್ಟ್ 1 ನೋಡಿಕೊಂಡು ಪಾರ್ಟ್ 2ಗೆ ಕಂಟಿನ್ಯೂ ಮಾಡಿ. ಇವತ್ತು ಥರ್ಸ್ಡೇ ವ್ಲಾಗು, ಸೆಕೆಂಡ್ ಡೇದು ನನ್ನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಿದ್ದೀನಿ. ಮಾರ್ನಿಂಗ್ ಪಾಪು ಎದ್ದು ಆಟ ಆಡ್ತಿದ್ದರಿಂದ ಅವಳು ಮಲಗಲಿಲ್ಲ. ಅವಳನ್ನ ಮಲಗಿಸಿ ನಾನು ಇದು ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಆಲ್ರೆಡಿ 8 ಆಗೋಗಿದೆ. ನನಗೂ ಸ್ವಲ್ಪ ನಿದ್ದೆ ಬಂದಂಗೆ ಆಯಿತು, ಮಲ್ಕೊಂಡ್ಬಿಟ್ಟಿದ್ದೆ. ಸೊ ನನ್ನ ಮಾರ್ನಿಂಗ್ ರೂಟೀನ್ ಹೇಗಿರುತ್ತೆ ಅಂತ ಹೇಳ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ಬ್ರಷ್ ಮಾಡ್ಕೊಂಬಿಡ್ತೀನಿ. ನಾನು ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು. ಅದಕ್ಕೆ ನಾನು ಜಾಸ್ತಿ ಹಲ್ಲು ನೋವಿರೋದ್ರಿಂದ ನಾನು ಈ ಪೇಸ್ಟ್ನ ಯೂಸ್ ಮಾಡ್ತೀನಿ. ಇದು ಆ್ಯಕ್ಚುಲಿ ದಾದಾಜಿ ಡೆಂಟೋ ಸೂದ್ ಅಂತ ಹೇಳಿಬಿಟ್ಟು ಇದನ್ನು ನನ್ನ ತಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ ಸೇಲ್ ಮಾಡ್ತಿದ್ದಾನೆ. ಅಲ್ಲಿ ನಾನು ಅವನ ಹತ್ರ ತೊಗೊಂಡು ಯೂಸ್ ಮಾಡ್ತೀನಿ ನಾನು. ಅದಾದಮೇಲೆ ಫೇಸ್ ವಾಶ್ಗೆ ಹಿಮಾಲಯ ಪ್ರಾಡಕ್ಟ್ದು ಫೇಸ್ ವಾಶ್ ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಮಾಡಿಕೊಂಡು ಅದಾದಮೇಲೆ ಜಸ್ಟ್ ನನ್ನ ಸ್ಕಿನ್ ಕೇರ್ಗೆ ಅಂತ ಹೇಳ್ಬಿಟ್ಟು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ಹೇಳಿ ಮಾಯಿಶ್ಚರೈಸರ್ ಥರನೂ ವರ್ಕ್ ಆಗುತ್ತೆ. ನೀವು ಇದನ್ನು ಫೇಸ್ಗಾದರೂ ಅಪ್ಲೈ ಮಾಡ್ಬೋದು ಅಥವಾ ಲಿಪ್ಸ್ಗಾದರೂ ಅಪ್ಲೈ ಮಾಡ್ಬೋದು. ಇದು ನಾನು ನನ್ನ ತಮ್ಮನ ಹತ್ರನೇ ತೊಗೊಂಡಿದ್ದು. ಅದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ಇಷ್ಟೇ ಇರುತ್ತೆ. ನಾನು ಜಾಸ್ತಿ ಏನು ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ. ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಇದ್ದರೆ ಮಾತ್ರ ಅಪರೂಪಕ್ಕೆ ನಾನು ಜಾಸ್ತಿ ಬೇರೆ ಏನಾದರೂ ಮೇಕಪ್ ಮಾಡಿಕೊಂಡು ಹೋಗ್ತೀನಿ. ಸರಿ, ಇವಾಗ ಫಸ್ಟು ಬ್ರಷ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಬಿಡೋಣ. ನಾನು ಮುಂಚೆ ತುಂಬ ಜಾಸ್ತಿ ಸ್ವೀಟ್ಸ್ ತಿಂತಾಯಿದ್ದೆ. ಆವಾಗ ಸಿಕ್ಕಾಪಟ್ಟೆ ಹಲ್ಲು ಹಾಳಾಗಿದೆ. ಅದರಿಂದ ತುಂಬ ಹಲ್ಲು ನೋವು ಬರುತ್ತೆ ಯಾವಾಗಲೂ. ಅದಕ್ಕೋಸ್ಕರನೇ ನಾನು ಅದನ್ನು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಬ್ರಷ್ ಮಾಡ್ಕೊಂಡಿದ್ದಾಯಿತು. ಬ್ರಷ್ ಆದಮೇಲೆ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಓಕೆ, 1 ಸೆಕೆಂಡ್. ಪಾಪು ಎದ್ದು ಅಳ್ತಾ ಇದ್ದಾಳೆ, ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಏನು ಗೊತ್ತಾ, ನನ್ನ ಪಕ್ಕದಲ್ಲಿಲ್ಲ ಅಂತಂದರೆ ಅವಳು 5 ನಿಮಿಷನೂ ಮಲಗಲ್ಲ. ನಾನು ಎದ್ದೆ ಅಂತಂದರೆ ಎದ್ದೇ ಬಿಡ್ತಾಳೆ, ಇರೋದೇ ಇಲ್ಲ, ಅಳ್ತಾ ಇರ್ತಾಳೆ. ಅದಕ್ಕೆ ಅವಳನ್ನ ಕರ್ಕೊಂಬಂದ್ಬಿಟ್ಟೆ ನಾನು. ನಾನು ಹೇಳಿದ್ನಲ್ಲ, ಮಾಯಿಶ್ಚರೈಸರ್ ಆಗೂ ವರ್ಕ್ ಮಾಡುತ್ತೆ. ಅದಾದಮೇಲೆ ಲಿಪ್ಸ್ ಏನಾದರೂ ಹೊಡೆದಿದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಲಿಪ್ಸ್ಗಾದರೂ ಹಚ್ಬೋದು, ಐಸ್ ಮತ್ತು ಫೇಸ್ಗಾದರೂ ಹಚ್ಬೋದು. ನಿಮಗೇನಾದರೂ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ನನಗೆ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಯಾವುದೇ ರೀತಿ ಏನು ಇದಲ್ಲ, ಇದು ಪ್ರಮೋಷನ್ಸ್ ಮಾಡ್ತಿಲ್ಲ, ಹೇಳಿದೆ ಅಷ್ಟೇ. ನಾನು ಯೂಸ್ ಮಾಡ್ತಿದ್ದೀನಿ, ನಿಮ್ಗೆ ಇಷ್ಟ ಆದ ಅಂತ ಹೇಳ್ಬಿಟ್ಟು.
ನೆಕ್ಕಿಗೆಲ್ಲ ಅಪ್ಲೈ ಮಾಡ್ಬೋದು. ಇದಾಗ್ದಂಗೆ ಫಸ್ಟ್ ನಾನು ನನ್ನ ಮಗಳದ್ದು ಡೈಪರ್ ಚೇಂಜ್ ಮಾಡಬೇಕು. ನೈಟ್ ಹಾಕಿರೋದು, ಸ್ವಲ್ಪ ಹೊತ್ತು ಅವಳಿಗೆ ಡೈಪರ್ ಫ್ರೀ ಟೈಮ್ ಕೊಡಬೇಕು, 2 ಮಿನಿಟ್ಸ್ ಆದ್ರೂ. ಇಷ್ಟೇ, ಜಾಸ್ತಿ ಏನು ಇದು ಮಾಡ್ಕೊಳಕ್ಕೆ ಹೋಗಲ್ಲ. ಚಿನ್ನು, ಡಿಂಪು, ನೀನು ಹೇಳು, ನಾನು ಏನೇನು ಮಾಡ್ತೀನಿ ಬೆಳಗ್ಗೆ ಎದ್ದು ಅಂತ. ಡಿಂಪು ಏನೇನು ಮಾಡುತ್ತಮ್ಮ ಬೆಳಗ್ಗೆ ಎದ್ದು? ಡಿಂಪು ಹಿಂಗೆಲ್ಲ ಕೆಲಸ ಮಾಡುತ್ತೆ, ಇದನ್ನೆಲ್ಲ ಕಿತ್ಕೊಳ್ಳೋ ಅಂಥದ್ದು. ನೋಡು ನೋಡು, ಆಚೆಗಡೆ ತುಂಬ ಚಳಿ ಇದೆ. ಫಸ್ಟ್ ಸ್ಕಾರ್ಫ್ ಕಟ್ಕೊಂಡ್ಬಿಡೋಣ, ಆಮೇಲೆ ಹೇರ್ ಬಾಚ್ಕೊಳ್ಳೋಣ. ನಿಂದು ಡೈಪರ್ ಚೇಂಜ್ ಮಾಡೋಣ, ನಡಿ ಬಾ. ಅಪ್ಪು ಫಸ್ಟ್ ಡೈಪರ್ ಚೇಂಜ್ ಮಾಡಿಬಿಡ್ತೀನಿ. ಕಾಣಿಸಲ್ಲ ಅನಿಸುತ್ತೆ. ನಾನು ಏನೋ ಪ್ರಿಪ್ರೇಷನ್ ಇಲ್ಲದೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು. ಟ್ರೈಪಾಡ್ನ ಬುಕ್ ಮಾಡಿದ್ದೀನಿ, ಯಾಕಂದರೆ ಫ್ರಂಟ್ ಯಾವಾಗಲೂ ಹಿಡ್ಕೊಂಡೇ ವಿಡಿಯೋ ಮಾಡೋಕ್ಕಾಗಲ್ಲ ಅಲ್ಲ, ಅದಕ್ಕೆ. ಸೊ ಏನಾದರೂ ಸಿಕ್ಕಿದ್ರೆ ಅದ್ರ ಮೇಲೆ ಇಟ್ಟು ಬ್ಯಾಲೆನ್ಸ್ ಮಾಡ್ತೀನಿ, ಸರಿ ಹೋಗುತ್ತೆ ವಿಡಿಯೋ ಮಾಡೋದಕ್ಕೆ. ಕಾಣಿಸ್ತಿದೆಯಾ? ಓಕೆ, ಕಂಟಿನ್ಯೂ ಮಾಡೋಣ. ಚಿನ್ನು, ತಡಿ, ಇದನ್ನು ನಿಂದು ಆಟ ಸಾಮಾನು ತರ್ತೀನಿ. ಒಂದು ಸೆಕೆಂಡ್, ಕಾಣಿಸ್ತಿಲ್ಲ ಅನಿಸುತ್ತೆ. ಟೇಬಲ್ ಏನಾದರೂ ಹೇಳೋಣ. ಇದು ನಾನು ಮೀಶೋದಿಂದ ಇವಳಿಗೆ ಆಟ ಆಡೋಕ್ಕೆ ಅಂತ ಹೇಳಿ ಬುಕ್ ಮಾಡಿದ್ದು. 599 ಏನೋ ಆಗಿತ್ತು. ಇವಳಿಗೆ ಇದ್ರ ಮೇಲೆ ಮಲಗಿಸ್ಬಿಟ್ಟು ಬಿಟ್ಬಿಟ್ರೆ ಎಷ್ಟೊತ್ತಾದರೂ ಆಡಲಿ, ಅವಳು ಆಡ್ಕೊಂಡಿರ್ತಾಳೆ ಇದ್ರ ಜೊತೆಗೆ. ಅದೇ ಏನೇ ಆದರೂ ಕೆಲಸಗಳು ನಾನು ಆರಾಮಾಗಿ ಮಾಡ್ಕೋಬೋದು. ಮಲಗಿಸ್ತೀನಿ, ಇದನ್ನು ಹಾಕಿ ಬರಲಿ. ಹೇಳಿದ್ನಲ್ಲ, ಈ ಆಟ ಸಾಮಾನು ಹಾಕಿದ್ರೆ ಅವಳ ಪಾಡಿಗೆ ಅವಳು ಆಡ್ತಿರ್ತಾಳೆ ಅಂತ ಹೇಳಿ. ಆಡ್ಕೊತಿರ್ತಾಳೆ. ಇದರಲ್ಲಿ ಏನು ಫೀಚರ್ಸ್ ಇದೆ ಅಂತಂದರೆ ಮ್ಯೂಸಿಕ್ ಎಲ್ಲ ಇದೆ. ಮಗು ಆಟ ಆಡ್ತಾ ಕಾಲಲ್ಲಿ ಏನಾದರೂ ಅದನ್ನು ಪ್ರೆಸ್ ಮಾಡಿದ್ರೆ ಮ್ಯೂಸಿಕ್ ಎಲ್ಲ ಬರುತ್ತೆ. ನಾನು ಹೇಳಿದ್ನಲ್ಲ,
ಮ್ಯಾನೆ ಪ್ಯಾಕೋ ಪ್ಯಾಂಟ್ಸ್ ಯೂಸ್ ಮಾಡ್ತಿದ್ದೀನಿ ನಾನು ಡೈಪರ್ಸ್ ಇವಳಿಗೆ. ಈಗ ಡೈಪರ್ ಫ್ರೀ ಟೈಮು ಕೊಡಬೇಕು ಅವಳಿಗೆ. ಇದು ಬಂದು ಕಿಡ್ಡೂಸ್ದು ಬೇಬೀಸ್ದು 80 ವೈಪ್ಸ್ ಇರುತ್ತೆ. ಅದ್ರ ಜೊತೆಗೆ ಅಲೋವಿರಾ ಇರುತ್ತೆ. pH ಬ್ಯಾಲೆನ್ಸ್ಡ್ ಇದೆ. ಚೆಕ್ ಮಾಡಿ ನಾನು ತೊಗೊಂಡಿದ್ದೀನಿ ಇದನ್ನು. ಇವಳಿಗೆ ವೈಪ್ಸ್, ಇದು ವೆಟ್ ವೈಪ್ಸು, ಇದನ್ನೇ ಯೂಸ್ ಮಾಡ್ತೀನಿ. ಮಧ್ಯಾಹ್ನ ಟೈಮಲ್ಲಿ ನಾನು ಹಾಟ್ ವಾಟರಲ್ಲಿ ಕ್ಲೀನ್ ಮಾಡ್ತೀನಿ, ಪಾಪು ಏನಾದರೂ ಪಾಟಿ ಮಾಡಿಕೊಂಡ್ರೆ. ಮಧ್ಯದಲ್ಲಿ ಸ್ವಲ್ಪ ವಿಡಿಯೋ ಸ್ಟ್ರಗಲ್ ಆಗಿದೆ, ಬೇಜಾರು ಮಾಡ್ಕೋಬೇಡಿ. ಪಾಪು ಎದ್ಬಿಟ್ಲು. ಪಾಪು ಎದ್ದಳಲ್ಲ ಅಂತ ಅಂದ್ಕೊಂಡೆ, ಅವಳು ಎದ್ದಳಲಿಲ್ಲ ಅಂದಿದ್ರೆ ನಾನು ಕಂಟಿನ್ಯೂಸ್ ಆಗಿ ಮಾಡ್ತಿದ್ದೆ. ಅವಳು ಎದ್ದಿದ್ದರಿಂದ ಸ್ವಲ್ಪ ಈಗ ಸದ್ಯಕ್ಕೆ ಅವಳಿಗೆ ಸ್ವಲ್ಪ ಹೊತ್ತು ಪ್ಯಾಂಟ್ ಹಾಕಿ ಬಿಟ್ಟಿರೋಣ, ಫ್ರೀ ಇರುತ್ತೆ ಅವಳಿಗೆ. ಆಡ್ತಿರ್ತಾಳೆ. ಮಕ್ಕಳು ಜಾಸ್ತಿ ಯೂರಿನ್ ಪಾಸ್ ಮಾಡ್ತವೆ. ಮಕ್ಕಳಿದ್ದಾಗ, ಚಿಕ್ಕವರಿದ್ದಾಗಂತೂ ಇನ್ನೂ ಜಾಸ್ತಿ ಇರುತ್ತೆ. ಆಟಾಡ್ತಾ ಇರಲಿ. ನಾನು ಅಷ್ಟರಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕುಡಿದ್ಬಿಟ್ಟು ಒಂದು ಲೋಟ ಕಾಫಿ ಮಾಡಿಬಿಡ್ತೀನಿ. ಫಸ್ಟ್ ಹಾಲು ಕಾಯಕ್ಕಿಡಬೇಕು. ಚೀಲಮ್ಮ, ಬನ್ನಿ ಹಾಲು ತೊಗೊಂಡು ಹಾಲು ಕಾಯಕ್ಕಿಡೋಣ ಹೋಗಿ. ಬಾಣಂತಿ ಇದ್ದಾಗ ಜಾಸ್ತಿ ಬಿಸಿನೀರೇ ಕುಡಿಬೇಕು ಅಂತ ಹೇಳ್ತಾರೆ. ಯಾಕಂದರೆ ಪಾಪುಗೆ ಥಂಡಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು, ಶೀತ ಸೇರಿಕೊಳ್ಳುತ್ತೆ ಅಂತ ಹೇಳಿ. ಸಪೋರ್ಟ್ಗೆ ಹಾಲು ನಮ್ಮದೇ ಹಸು ಇರೋದ್ರಿಂದ ಹಾಲೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಾಲು ಕಾಯೋಕ್ಕಿಡ ಹೇಳಿದ್ನಲ್ಲ, ಅದಕ್ಕೂ ಮುಂಚೆ ಹಾಟ್ ವಾಟರ್. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಯೂಸ್ ಇರುತ್ತೆ. ಏನಂದರೆ ನಾವು ಟೀ ಕಾಫಿ ಎಲ್ಲ ಹಾಗೆ ತೊಗೋಬಾರ್ದು. ಕಾಫಿಯಲ್ಲಿ ಕೆಫೇನ್ ಇರುತ್ತೆ, ಅದು ನಮ್ಮ ಡೋಪಮೈನ್ನ ಹಿಟ್ ಮಾಡುತ್ತೆ. ಅದಕ್ಕೋಸ್ಕರ ಅದಕ್ಕೂ ಮುಂಚೆ ಆದಷ್ಟು ಶುಗರ್ ಕಡಿಮೆ ಮಾಡಬೇಕು ಕಾಫಿ ಕುಡಿಬೇಕಾದ್ರೆ. ಜೊತೆಗೆ ಇದು ಅಷ್ಟೇ, ಲಿಮಿಟೆಡ್ ಆಗಿ, ಏನು ಕಂಟಿನ್ಯೂಸ್ ಆಗಿ ತೊಗೋಬೇಡಿ. ನಾನು ಕಾಫಿ ಯಾಕೆ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಈ ಟೈಮಲ್ಲಿ ಕಾಫಿ ಕುಡಿಬೇಕು. ನಮಗೆ ಸಿ ಸೆಕ್ಷನ್ ಆಗಿರೋರಿಗೆ ಹೀಲಿಂಗ್ ಆಗೋದಕ್ಕೆ ಕಾಫಿ ಕುಡಿಬೇಕು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಕಾಫಿನ ಯೂಸ್ ಮಾಡ್ತೀನಿ. ಈಗ ಬಿಸಿನೀರು ತೊಗೊಂಬಿಡೋಣ. ವಿಡಿಯೋಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ನಾವು ಸ್ಮಾಲ್ ಯೂಟ್ಯೂಬರ್ಸು, ಅದರಲ್ಲೂ ಬಿಗಿನರ್ಸ್ ಇರ್ತೀವಿ. ಸ್ವಲ್ಪ ಸಪೋರ್ಟ್ ಮಾಡಿ, ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಲು ಕಾಯಕ್ಕೆ ಇಟ್ಬಿಡ್ತೀನಿ.
ಕಡಿಮೆ ರೇಟ್ಗೆ ಅಮೆಝಾನಲ್ಲಿ ಬುಕ್ ಮಾಡಿದ್ದೀನಿ ಟ್ರೈಪಾಡು. ನೋಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಅದನ್ನು ಕೂಡ ಒಂದು ಅನ್ಬಾಕ್ಸಿಂಗ್ದು ವಿಡಿಯೋ ಮಾಡಿ ನಾನು ಹಾಕ್ತೀನಿ. 799 ರುಪೀಸ್ ಏನೋ ಬಿದ್ದಿದೆ ನನಗೆ ಅಮೌಂಟು. ನಾನು ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ ಗೂಗಲ್ ಪೇಯಲ್ಲಿ. ಅದು ಪ್ರಾಡಕ್ಟ್ ಇನ್ನೂ ಬರೋದ್ರಲ್ಲಿದೆ, ಯಾವಾಗ ಬರುತ್ತೆ ಅಂತ ಚೆಕ್ ಮಾಡಬೇಕು. ನೆನ್ನೆ ನಾನು ಆರ್ಡ್ರ್ ಮಾಡಿದ್ದು, ನೆನ್ನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಯೂಟ್ಯೂಬಿಗೆ ಬೇಕಾದಂತಹ ಸಣ್ಣ ಪುಟ್ಟ ಮೇಜರ್ ಏನು ತೊಗೊಂಡಿಲ್ಲ, ಎಲ್ಲ ಮಿನಿಮಮ್ ಸಣ್ಣ ಪುಟ್ಟ ಏನಾದರೂ ಬೇಕಾಗತ್ತೆ ಅನ್ನೋವಂಥದ್ದು. ಯಾಕಂದರೆ ಒಬ್ಬೊಬ್ಬರೇ ಇದ್ದಾಗ ವಿಡಿಯೋ ಹಿಂಗೆ ಇಟ್ಕೊಂಡು ನಾನು ಸ್ಟ್ರಗಲ್ ಮಾಡ್ತಿದ್ದೀನಲ್ಲ, ಹಂಗೆ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಎಲ್ರಿಗೂ ಒಂದು ರಿಕ್ವೆಸ್ಟ್ ಏನಂದರೆ, ಸ್ಮಾಲ್ ಯೂಟ್ಯೂಬರ್ಸ್ ಇರ್ತಾರೆ, ಹೌಸ್ ವೈಫಲ್ಲಿ ಇರೋರು, ಅವ್ರಿಗೆ ಆಸೆ ಇರುತ್ತೆ ಹೊರಗಡೆ ಹೋಗಿ ದುಡಿಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು. ಆ ಥರ ಏನೂ ಇದು ಮಾಡೋಕ್ಕಾಗಲ್ಲ. ಕೆಲವೊಂದು ಟೈಮ್ ಮಕ್ಕಳನ್ನ ನೋಡಲೇಬೇಕಾಗುತ್ತೆ, ಮನೆ ನಿಭಾಯಿಸ್ಕೊಂಡ್ಲೇಬೇಕಾಗುತ್ತೆ. ಅಂಥವ್ರಿಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಯೂಟ್ಯೂಬ್ ಅಂತ ಹೇಳ್ತಾರೆ. ನಾವು ಸ್ಟಾರ್ಟ್ ಮಾಡಿದ್ದೀವಿ, ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ಹೇಳಿ. ಆದಷ್ಟು ಅವ್ರಿಗೂ ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ನೀವು ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ನಾನು ಯಾವುದೇ ವಿಡಿಯೋ ಮಾಡ್ತಿದ್ದ ಹಾಗೇ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಅದನ್ನು ಬೇಗ ನೋಡ್ಕೋಬೋದು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ, ಅಭಿಪ್ರಾಯಗಳನ್ನ ನಮಗೆ ತಿಳಿಸಿ. ನಾನಿವಾಗ ಕಾಫಿ ಮಾಡಿಕೊಂಡು ಕುಡಿತೀನಿ. ಆಲ್ರೆಡಿ ನಾನು ದೋಸೆ ಇಟ್ಟು ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ದೋಸೆ ಬ್ಯಾಟರ್ ಜೊತೆಗೆ ಇವತ್ತು ಗೋರಿಕಾಯಿ ಪಲ್ಯ ಹೇಳಿದ್ನಲ್ಲ, ಇವತ್ತು ದೋಸೆ ಬ್ಯಾಟರ್ ಆಲ್ರೆಡಿ ರೆಡಿಯಾಗಿದೆ. ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೋಸೆ ಬ್ಯಾಟರ್ನ. ದೋಸೆ ಮಾಡ್ಕೊತೀನಿ, ಜೊತೆಗೆ ಅದ್ರಾಗೆ ಗೋರಿಕಾಯಿ ಪಲ್ಯ ಮಾಡ್ಕೊತೀನಿ. ಬಾಣಂತಿಯರಿಗೆ ಗೋರಿಕಾಯಿ ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಗೋರಿಕಾಯಿ ಆಲ್ರೆಡಿ ಸೋಸಿಟ್ಟಿದ್ದೀನಿ, ರೆಡಿ ಮಾಡ್ಕೊತೀನಿ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಫಸ್ಟ್ ನೋಡಬೇಕು, ಯಾಕಂದರೆ ಅವಳಿಗೆ ಇವಾಗ ತೆವಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಹೇಗೆ ಅಂದರೆ ಉಲ್ಟಾ ತೆವಿತಾಳೆ, ಮುಂದಕ್ಕೆ ತೆವಿಯಲ್ಲ. ಅವಳನ್ನೇನಾದರೂ ಒಂದು 2 ನಿಮಿಷ ಬಿಟ್ಬಿಟ್ರೆ ತುಂಬ ಕಷ್ಟ. ಅಯ್ಯೋ, ನೀವೇ ನೋಡಿ ಏನು ಮಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು. ಎಲ್ಲಿ ಹೋಗಿದ್ಯಾ ಪಾಪ ನೀನು? ಕಾಲು ಬಂದಿದೆ. ಯಪ್ಪ, ಸಾರಿ, ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ, ವೆಯ್ಟ್ ಮಾಡಿ. ದಿಸ್ ಈಸ್ ಅ ಮದರ್ ಸ್ಟ್ರಗಲ್. ಸ್ನೇಹಿತರೆ, ನಾನು ಮಾರ್ನಿಂಗ್ ವ್ಲಾಗ್ನ ನಾನು ಇಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ನಲ್ಲ, ನಾನು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ದೋಸೆ ಮಾಡಿಕೊಂಡು ಪಲ್ಯ ಮಾಡ್ಕೊತೀನಿ. ಅದಾದಮೇಲೆ ನನ್ನ ಕೆಲಸಗಳು ಮಾಮೂಲಿ, ಕಸ ಗುಡಿಸೋದು ಏನಿದೆ, ಆಚೆ ಏನಿದೆ. ಚಳಿ ಇರೋದ್ರಿಂದ ಆಚೆಗಡೆ ನಾನು ಬೇಗ ಎದ್ದು ಆಚೆ ಹೋಗಲ್ಲ. ಒಳಗಡೆ ಏನಿದೆ ಸಣ್ಣ ಪುಟ್ಟ ನನ್ನ ಕೆಲಸಗಳನ್ನ ನಾನು ಮಾಡ್ಕೊತೀನಿ. ನನ್ನ ಡೈಲಿ ವ್ಲಾಗ್ನ ನೋಡಬೇಕು ಅಂತ ಇದ್ದರೆ, ನಿಮಗೆ ನನ್ನ ವಿಡಿಯೋಸು ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಅದಾದಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಯಾವಾಗಲೂ ಆನಲ್ಲೇ ಇಟ್ಕೊಂಡಿರಿ. ವಿಡಿಯೋಸ್ಗಳು ಮಾಡ್ತಾಯಿರ್ತೀನಿ, ನನಗೆ ಇನ್ಸ್ಪಿರೇಷನ್ ಆಗುತ್ತೆ. ನನ್ನ ಮಗಳು ಏನು ಮಾಡ್ತಿದ್ದಾಳೆ ಅಂತ ನೋಡಿದ್ರಲ್ವ, ಅವಳನ್ನ ಸ್ವಲ್ಪ ನಾನು ಹ್ಯಾಂಡಲ್ ಮಾಡಬೇಕಾಗತ್ತೆ. ಈಗ ತಾನೇ ಎದ್ದಿದ್ದಾಳೆ ಅವಳು. ನಾನು ಸ್ವಲ್ಪ ಕಾಫಿ ಕುಡಿದು ಅವಳಿಗೆ ಬ್ರೆಸ್ಟ್ ಫೀಡ್ ಮಾಡಿಸಿ, ಅದಾದಮೇಲೆ ನನ್ನ ಡೇನ ನಾನು ಕಂಟಿನ್ಯೂ ಮಾಡಬೇಕಾಗತ್ತೆ. ನಿಮಗೆ ಡೈಲಿ ವ್ಲಾಗ್ ಅಂತೂ ನಾನು ಮಾಡ್ತೀನಿ. ಈವ್ನಿಂಗ್ ವ್ಲಾಗು ಅಥವಾ ಮಾರ್ನಿಂಗ್ ವ್ಲಾಗು ಯಾವುದಾದ್ರೂ ಒಂದು ವಿಡಿಯೋ ಅಂತೂ ನಾನು ಹಾಕ್ತೀನಿ. ಇನ್ನು ನಿಮಗೆ ಹೆಚ್ಚೆಚ್ಚು ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ. ಧನ್ಯವಾದಗಳು.